ಒಬ್ಬ ರೈತನು ವರ್ಷಗಳ ಕಾಲ ಅದೇ ಬೆಳೆ ಬೆಳೆದು ಬೇಸತ್ತು ಹೋಗಿದ್ದ. ಈ ಬಾರಿ ಹೊಸ ಪ್ರಯತ್ನ ಮಾಡಲು ನಿರ್ಧರಿಸಿದ. ಅವನು ತನ್ನ ಜಮೀನಿನಲ್ಲಿ ಪಪ್ಪಾಯ ಹಣ್ಣುಗಳ ಸಸಿಗಳನ್ನು ನೆಟ್ಟ. ಪ್ರತಿದಿನ ಸಮಯಕ್ಕೆ ನೀರು ಹಾಕಿದ, ಗೊಬ್ಬರ ನೀಡಿದ, ಕಾಳಜಿ ವಹಿಸಿದ. ಕೆಲವು ತಿಂಗಳಲ್ಲಿ ಮರಗಳು ತುಂಬ ಹಣ್ಣು ಕೊಟ್ಟವು. ರೈತನು ಹಣ್ಣುಗಳನ್ನು ಕಿತ್ತು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ. ಎಲ್ಲ ಹಣ್ಣುಗಳೂ ಮಾರಾಟವಾದವು. ಅವನಿಗೆ ಒಳ್ಳೆಯ ಲಾಭ ದೊರೆಯಿತು. ಮನೆಗೆ ಖುಷಿಯಿಂದ ಮರಳಿದ. ಆದರೆ ಹತ್ತಿರದ ಹಳ್ಳಿಯ ಒಬ್ಬ ಹುಡುಗ ಇದು ನೋಡಿ ಅಸೂಯೆಪಟ್ಟ. ಅವನಿಗೆ ರೈತನ ಯಶಸ್ಸು ಸಹಿಸಲಿಲ್ಲ. ರಾತ್ರಿಯಲ್ಲಿ ಬಂದು ತೋಟದ ಬೇಲಿಯನ್ನು ಕತ್ತರಿಸಿದ. ಕೆಲವು ಮರಗಳನ್ನು ಹಾನಿ ಮಾಡಿದ. ಬೆಳಿಗ್ಗೆ ರೈತನು ತೋಟಕ್ಕೆ ಬಂದಾಗ ಹಾನಿಯಾದ ಮರಗಳನ್ನು ಕಂಡು ದುಃಖಪಟ್ಟ. ಆದರೆ ಅವನು ಕುಗ್ಗಲಿಲ್ಲ. ಊರಿನ ಹಿರಿಯರಿಗೆ ವಿಷಯ ತಿಳಿಸಿದ. ಗ್ರಾಮಸಭೆ ನಡೆಯಿತು. ತಪ್ಪು ಮಾಡಿದ ಹುಡುಗನು ಕ್ಷಮೆ ಕೇಳಿದ. ರೈತನು ಕ್ಷಮಿಸಿದ. ಮತ್ತೆ ತೋಟವನ್ನು ಸರಿಪಡಿಸಿದ. ಮುಂದಿನ ವರ್ಷ ಇನ್ನಷ್ಟು ಉತ್ತಮ ಬೆಳೆ ಬೆಳೆದ.